ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ನಿವಾಸಕ್ಕೆ ರೇಣುಕಾಚಾರ್ಯ ಮತ್ತು ಟೀಮ್ ಆಗಮಿಸಿದೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ ರೇಣುಕಾಚಾರ್ಯ ಮತ್ತು ಸಂಗಡಿಗರು. ಇತ್ತೀಚೆಗೆ ಯತ್ನಾಳ್ ಒಂದು ಕಡೆ ತಮ್ಮ ತಂಡ ಕಟ್ಕೊಂಡು ಬೇರೆ ಬೇರೆ ಹೋರಾಟದ ಮುಖಾಂತರ ಭಿನ್ನರಾಗಿ ಗುರುತಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಈಗ ರೇಣುಕಾಚಾರ್ಯ ಆ್ಯಂಡ್ ಟೀಮ್ ಅವರಿಗೆ ಸೆಡ್ಡೊಡಿಯೋ ಟೀಮ್ ಆಗಿ ಕಟ್ಕೊಂಡಿದ್ರು. ಈಗ ಅವರೆಲ್ಲ ಯಡಿಯೂರಪ್ಪನವ್ರ ಮನೆಗೆ ಬಂದಿದ್ದಾರೆ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಮಾಜಿ ಶಾಸಕರು, ಬಸವರಾಜ ನಾಯ್ಕು BSY ಮನೆಗೆ ಆಗಮಿಸಿದ್ದಾರೆ. ವಿಜೇಂದ್ರ ಬೆಂಬಲಿತ ನಾಯಕರು BS ಯಡಿಯೂರಪ್ಪನವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಾರೆ. ಯತ್ನಾಳ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸ್ತಾರೆ. ಪಕ್ಷದಿಂದ ಯತ್ನಾಳ್ ಉಚ್ಚಾಟನೆಗೆ ವಿಜೇಂದ್ರ ಬೆಂಬಲಿಗರು ಒತ್ತಡವನ್ನು ಹೇರ್ತಾರೆ. ಡಾಲರ್ಸ್ ಕಾಲೋನಿ ನಿವಾಸಕ್ಕೆ ಆಗಮಿಸಿದ್ದಾರೆ. ವಿಜೇಂದ್ರ ಪರ ನಿಂತಿರುವ ಒಂದಿಷ್ಟು ಜನ ನಾಯಕರು. ರೇಣುಕಾಚಾರ್ಯ ಅವರ ಮುಂದಾಳತ್ವದಲ್ಲಿರುವಂಥ ಟೀಮ್ ಇದು. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಬಸವರಾಜ ನಾಯ್ಕ ಸೇರಿದಂತೆ 3-4 ಜನ ಆಗಮಿಸಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಇವತ್ತಲ್ಲೇ ಆಗುತ್ತೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನ ನಂತರ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲೇ ಭಾಳಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತಾರೆ. ಯತ್ನಾಳ್ ತಂಡದ ವಿರುದ್ಧ ಒಂದು ಕ್ರಮ ಕೈಗೊಳ್ಳಬೇಕು, ಅವರನ್ನು ಉಚ್ಚಾಟನೆ ಮಾಡಬೇಕು ಅಂತೆಲ್ಲ ಇವತ್ತಿನ ಈ ಮೀಟಿಂಗ್ನಲ್ಲಿ ಆಗ್ರಹಿಸ್ತಾರಂತೆ ಭಿನ್ನರ ತಂಡ. ಯಡಿಯೂರಪ್ಪನವರ ನಿವಾಸದಲ್ಲಿ ಮೀಟಿಂಗು. ಯಡಿಯೂರಪ್ಪನವರ ಮಗನ ಪರ ನಿಂತಿರುವಂಥ ನಾಯಕರುಗಳಿವರು. ಒಂದು ಕಡೆ ಯತ್ನಾಳು ಯಡಿಯೂರಪ್ಪ ಮತ್ತು ಅವರ ಮಗನ ವಿರುದ್ಧ ಕಿಡಿಕಾರ್ತಾ ಇದ್ದರೆ, ಅಪ್ಪ ಮಕ್ಕಳ ಕೈಯಲ್ಲಿರುವ ಪಕ್ಷ ಅಂತಲ್ಲ, ಪಕ್ಷದಲ್ಲಿ ಕೂತ್ಕೊಂಡೇ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಒಂದು ಕಡೆ ವಕ್ಫ್ ಹೋರಾಟವನ್ನು ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ಈಗ ಯತ್ನಾಳ್ ಅವರ ವಿರುದ್ಧವಾಗಿ ಮತ್ತೊಂದು ತಂಡ, ರೇಣುಕಾಚಾರ್ಯ ಅವರ ತಂಡ ಸಿದ್ಧ ಆಗಿದೆ. ಈಗ ಆ ತಂಡ ಯಡಿಯೂರಪ್ಪನವ್ರ ಮನೆಗೆ ಬಂದಿದೆ. ಯಾವ ಕಾರಣಕ್ಕೆ, ಏನು ವಿಚಾರ, ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಯಡಿಯೂರಪ್ಪನವ್ರ ನಿವಾಸದಿಂದ. ರೂಪೇಶ್, ಯತ್ನಾಳ್ ಅಂಡ್ ಟೀಮ್ ಬಂದಿರೋದು ಯಾಕೆ? ಏನೋ ಪೂರ್ವ ನಿರ್ಧರಿತ ಮೀಟಿಂಗಾ ಅಥವಾ ಏಕಾಏಕಿ ಬಂದು ಆಗ್ರಹಿಸುವಂಥ ಮೀಟಿಂಗಾ ಅಥವಾ ಪ್ಲಾನ್ಡ್ ಮೀಟಿಂಗಾ ಇದು? ಪ್ರಣೋತ್, BS ಯಡಿಯೂರಪ್ಪನವರ ಮನೆಯಲ್ಲಿ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಾ ಇದೆ. ಯಡಿಯೂರಪ್ಪನವರ ಬೆಂಬಲಿಗರ ಮಾಜಿ ಶಾಸಕ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ. ರೇಣುಕಾಚಾರ್ಯ ಸೇರಿದಂತೆ ಹಲವಾರು ಮುಖಂಡರುಗಳು ಈ ಸಭೆಗೆ ಬಂದಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಒಂದಿಷ್ಟು ಅಜೆಂಡಾ ಇಟ್ಕೊಂಡು ಈ ಸಭೆಯನ್ನು ಮಾಡಲಾಗ್ತಾ ಇದೆ. ಮೊದಲನೇದಾಗಿ ವಿಜೇಂದ್ರ ಅವರು ದೆಹಲಿಗೆ ಹೋಗಿ ಬಂದಿದ್ದಾರೆ. ಹೀಗಾಗಿ ದೆಹಲಿಯಲ್ಲಿ ಒಂದಿಷ್ಟು ವಿಚಾರವನ್ನು ಹೈಕಮಾಂಡ್ ವಿಜೇಂದ್ರ ಅವರು ತಿಳಿಸಿದೆ. ವಿಜೇಂದ್ರ ಒಂದಿಷ್ಟು ರಿಕ್ವೆಸ್ಟ್ಗಳನ್ನು ಹೈಕಮಾಂಡ್ ನಾಯಕರಿಗೆ ಮಾಡಿದ್ದಾರೆ. ಇಲ್ಲಿ ಯತ್ನಾಳ್ ಅವರಿಗೆ ಕಡಿವಾಣ ಹಾಕಲೇಬೇಕು ಅಂತೇಳಿ ವಿಜೇಂದ್ರ ಅವರು ಆಗ್ರಹ ಮಾಡಿದ್ದಾರೆ. ಅದೇ ರೀತಿಯಾಗಿ ಎರಡೆರಡು ಟೀಮಲ್ಲಿ ಪ್ರಚಾರ ಮಾಡೋದು ಅಥವಾ ಒಂದಿಷ್ಟು ಹೋರಾಟವನ್ನು ಮಾಡೋದು ಸರಿಯಾಗೋದಿಲ್ಲ. ಶಿಸ್ತಿನ ಪಕ್ಷ ಬಿಜೆಪಿ ಅಂತ ಹೇಳಿ ಕರಿತೀವಿ. ಆದರೆ ಪದೇ ಪದೇ ಹೈಕಮಾಂಡ್ ನಾಯಕರ ವಿರುದ್ಧವಾಗಿ ಒಂದಿಷ್ಟು ಮಾತುಗಳು, ಅದಾದ ನಂತರವಾಗಿ ರಾಜ್ಯ ನಾಯಕರ ವಿರುದ್ಧವೂ ಕೂಡ ಯತ್ನಾಳ್ ಪದೇ ಪದೇ ಮಾತಾಡ್ತಿದ್ದಾರೆ. ಯತ್ನಾಳ್ ಏನ್ ಟೀಮ್ ಪಕ್ಷದ ಶಿಸ್ತನ್ನ ಉಲ್ಲಂಘನೆ ಮಾಡ್ತಾ ಇದೆ ಅಂತೇಳಿ ದೂರನ್ನ ವಿಜೇಂದ್ರ ಅವರು ಕೊಟ್ಟಿದ್ರು. ಅದೇ ರೀತಿಯಾಗಿ ಒಂದು ಸಂದೇಶವನ್ನ ವಿಜೇಂದ್ರ ಅವರಿಗೂ ಕೂಡ ಒಂದಿಷ್ಟು ಸೂಚನೆಗಳನ್ನ, ಸಲಹೆಗಳನ್ನ ಹೈಕಮಾಂಡ್ ಕೊಟ್ಟಿದೆ. ಆ ಸಲಹೆಗಳೇನು ಅಂತೇಳಿ ಇವತ್ತು ಯಡಿಯೂರಪ್ಪನವರ ಬೆಂಬಲಿಗರ ಮಾಜಿ ಶಾಸಕರು ಯಡಿಯೂರಪ್ಪನ ಮನೆಗೆ ಬಂದು ಒಂದಿಷ್ಟು ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಿನ್ನೆ ಯಡಿಯೂರಪ್ಪ ಬೆಂಬಲಿಗರ ಮಾಜಿ ಶಾಸಕರು ಒಂದಿಷ್ಟು ದೇವಸ್ಥಾನಕ್ಕೆ ಪೂಜೆಯನ್ನು ಕೂಡ ಮಾಡುವ ನೆಪದಲ್ಲಿ ಒಂದು ಶಕ್ತಿ ಪ್ರದರ್ಶನ ಮಾಡುವಂತ ಕೆಲಸವನ್ನು ಮಾಡಿದ್ರು. ಅದೇ ರೀತಿಯಾಗಿ ಯತ್ನಾಳ್ ಅವರ ವಿರುದ್ಧ ಕ್ರಮ ಆಗಲೇಬೇಕು ಅಂತೇಳಿ ಆಗ್ರಹಿಸಿದ್ರು. ಅದೇ ರೀತಿಯಾಗಿ ಇವತ್ತು ಏನೇನು ನಿನ್ನೆ ದೆಹಲಿ ಔಟ್ಕಮ್ ಏನೇನಾಯ್ತು, ಹೀಗಾಗಿ ಒಂದು ಕಡೆ ಯತ್ನಾಳ್ ಅವರಿಗೆ ಏನಾದರೂ ಸೂಚನೆಯನ್ನು ಕೊಟ್ಟಿದ್ದೆ ಹೌದಾದ್ರೆ, ಇಲ್ಲಿ ಹೈಕಮಾಂಡ್ ಸೂಚನೆ ಕೊಟ್ಟಿದ್ದಾದ್ರೂ ಓಕೆ, ಹೈಕಮಾಂಡ್ ಸೂಚನೆ ಕೊಟ್ಟಿಲ್ಲ ಅಂದ್ರೆ ಮುಂದೆ ಯಾವ ರೀತಿಯಾಗಿ ಮಾಡಬೇಕು, ಯಾಕಂತ ಹೇಳಿದ್ರೆ ರಾಜ್ಯ ಪ್ರವಾಸ ಮಾಡಬೇಕು ಅಂತೇಳಿ ಈಗ ರೇಣುಕಾಚಾರ್ಯ ಅವರ ನೇತೃತ್ವದ ತಂಡ ಕೂಡ ನಿರ್ಧಾರ ಮಾಡಿದೆ. ಹೀಗಾಗಿ ಇದಕ್ಕೆ ಅನುಮತಿ ಸಿಗುತ್ತಾ ಅಥವಾ ಹೈಕಮಾಂಡ್ ಯಾವ ರೀತಿ ನಿರ್ಧಾರಕ್ಕೆ ಬಂದಿದೆ, ಯತ್ನಾಳ್ ಅವರ ಕ್ರಮಕ್ಕೆ ಆಗ್ರಹಿಸ್ತಾ ಇದೆಯಾ, ಎಲ್ಲಾ ವಿಚಾರ ಕುರಿತಂತೆ ಚರ್ಚೆಯನ್ನು ಮಾಡಲಾಗ್ತಾ ಇದೆ. ಮೊದಲನೇದಾಗಿ ರೇಣುಕಾಚಾರ್ಯ ಟೀಮ್ ಇವತ್ತು ಯಡಿಯೂರಪ್ಪನವರ ನಿವಾಸದಲ್ಲಿ ಮೊದಲನೇದಾಗಿ ಕ್ರಮ, ಯಾಕಂತ ಯತ್ನಾಳ್ ವಿರುದ್ಧ ಕ್ರಮ ಆಗಬೇಕು, ಯಾವ ರೀತಿ ಕ್ರಮ ಆಗಬೇಕು ಅಂತೇಳಿ ಇವತ್ತು ಯಡಿಯೂರಪ್ಪನವ್ರನ್ನ ಅದೇ ರೀತಿಯಾಗಿ ವಿಜೇಂದ್ರ ಅವ್ರನ್ನ ಭೇಟಿ ಮಾಡಿ ಚರ್ಚೆಯನ್ನ ಮಾಡಲಿಕ್ಕೆ ಇವತ್ತು ಬಂದಿದೆ. ಈ ಮೂಲಕವಾಗಿ ಬಣರಾಜಕೀಯಕ್ಕೆ ಒಂದು ಫುಲ್ ಸ್ಟಾಪ್ ಇಡಲೇಬೇಕು ಅಂತೇಳಿ ಆಗ್ರಹಗಳು ಕೂಡ ಇವತ್ತು ನಡೆಯಲಿದೆ. ಪ್ರಣೋತ್, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.